ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ಇಡೀ ಜಗತ್ತು ಮಧ್ಯಪ್ರಾಚ್ಯ ಯುದ್ಧದ ಕಾರಣಕ್ಕಾಗಿ ಸಂಕಷ್ಟಕ್ಕೆ ಸಿಲುಕಿದೆ. ಆರ್ಥಿಕ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ. ಭಾರತವೂ ಕೂಡ ಅದರಿಂದ ಹೊರತಾಗಿಲ್ಲ. ಇದರ ಮಧ್ಯೆ ಮತ್ತೊಂದು ಸಂಕಷ್ಟದ ಮುನ್ಸೂಚನೆ ಜಗತ್ತಿನಲ್ಲಿ ಕಾಣಿಸ್ತಾ ಇರೋದು. ಆಫ್ರಿಕಾದಲ್ಲಿ ಕಾಣಿಸಿಕೊಂಡಿರುವಂಥ ಎಬೋಲಾ ಭಾರತಕ್ಕೂ ಕೂಡ ಎಂಟ್ರಿ ಆಗುತ್ತೆ ಅನ್ನುವಂಥ ಆತಂಕ. ವೈದ್ಯರು ಹೇಳ್ತಾರೆ ಕೋವಿಡ್ಗಿಂತಲೂ ಕೂಡ ಅಪಾಯಕಾರಿ ಇದೆ. ಆಫ್ರಿಕಾದ ಹಲವು ರಾಷ್ಟ್ರಗಳಲ್ಲಿ ಎಬೋಲಾದಿಂದ ಸಾವುಗಳು ಸಂಭವಿಸಿದೆ. ಕಾಂಗೋದಲ್ಲಿ 80 ಜನ ಮೃತಪಟ್ಟಿದ್ದಾರೆ. ಮೇಜರ್ ಆದಂಥ ಔಟ್ಬ್ರೇಕ್ ಆಗಿದೆ ಎಬೋಲಾ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಾಣಿಸಿಕೊಂಡಿದೆ. ಇವನ್ ಉಗಾಂಡಾ ಸೇರಿ ಉಗಾಂಡಾದಲ್ಲಿ ಸೂಡಾನ್ನಲ್ಲಿ ಇಲ್ಲೆಲ್ಲ ಎಬೋಲಾ ಪ್ರಕರಣಗಳು ವರದಿಯಾಗ್ತಾ ಇದೆ. ಭಾರತ ಮತ್ತು ಆಫ್ರಿಕಾ ಶೃಂಗಸಭೆ ಮುಂದೂಡಿಕೆಯಾಗಿದೆ. ದೆಹಲಿಯಲ್ಲಿ ನಡೆಯಬೇಕಿತ್ತು. ಮುನ್ನೆಚ್ಚರಿಕಾ ಕ್ರಮವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ. ನಿನ್ನೆ SOP ರಿಲೀಸ್ ಆಗಿದೆ. ರಾಜ್ಯ ಸರ್ಕಾರಗಳಿಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎಬೋಲಾ ಕೇಸಲ್ಲಿ ಹೆಂಗಿರಬೇಕು. ಕೇಂದ್ರ ಸರ್ಕಾರ SOP ರಿಲೀಸ್ ಮಾಡಿದ ಬೆನ್ನಿಗೆ ರಾಜ್ಯ ಸರ್ಕಾರವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದೆ. ಮಾರ್ಗಸೂಚಿ ರಿಲೀಸ್ ಮಾಡಿದೆ. ಗೈಡ್ಲೈನ್ಸ್ ರಿಲೀಸ್ ಆಗಿದೆ. ಕರ್ನಾಟಕಕ್ಕೆ ಸಂಬಂಧಿಸಿ ನಾನು ಹೇಳಬೇಕು ಅಂತಾದ್ರೆ, ಎಬೋಲಾ ವಿಚಾರದಲ್ಲಿ 2 ಆಸ್ಪತ್ರೆಗಳನ್ನು ಕ್ವಾರಂಟೈನ್ಗೋಸ್ಕರ ಮೀಸಲಿಡಲಾಗಿದೆ. ರಾಜೀವ್ ಗಾಂಧಿ ಆಸ್ಪತ್ರೆ ಬೆಂಗಳೂರಲ್ಲಿ, ಶ್ರೀನಿವಾಸ ಆಸ್ಪತ್ರೆ ಮಂಗಳೂರಲ್ಲಿ. ಕ್ವಾರಂಟೈನ್ ಉದ್ದೇಶಕ್ಕೋಸ್ಕರ, ಅಂದರೆ ಸಸ್ಪೆಕ್ಟೆಡ್ ಕೇಸ್ ಏನಾದರೂ ಕಂಡು ಬಂದರೆ ಅಂಥವರನ್ನು 21 ದಿನ ಕ್ವಾರಂಟೈನ್ನಲ್ಲಿ ಇಡಬೇಕಾಗತ್ತೆ. ಐಸೋಲೇಷನ್ ವಾರ್ಡಲ್ಲಿ ಇಡಬೇಕು ಅಂತ. ಅದಕ್ಕಾಗಿ 2 ಆಸ್ಪತ್ರೆಗಳು. ಮತ್ತು ಸಪೋಸ್ ಎಬೋಲಾ ಕೇಸು ಪಾಸಿಟಿವ್ ಅಂತಾದರೆ, ವರದಿಯಾದರೆ ಟ್ರೀಟ್ಮೆಂಟಿಗಾಗಿ 2 ಆಸ್ಪತ್ರೆಗಳು. ಬೆಂಗಳೂರಲ್ಲಿ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಇಂದಿರಾನಗರದಲ್ಲಿ, ಮಂಗಳೂರಲ್ಲಿ ವೆನ್ಲಾಕ್ ಆಸ್ಪತ್ರೆ. ಈ 2 ಆಸ್ಪತ್ರೆಗಳನ್ನು ಟ್ರೀಟ್ಮೆಂಟ್ ಉದ್ದೇಶಕ್ಕೋಸ್ಕರ ನಿಗದಿ ಮಾಡಲಾಗಿದೆ. ಇದು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳು. ಆಫ್ರಿಕಾ ದೇಶದಿಂದ ಬರುವಂಥ ಪ್ರಯಾಣಿಕರ ಮೇಲೆ ನಿಗಾ ಇಡಬೇಕು ಅನ್ನುವಂಥ ಸೂಚನೆಯೂ ಕೂಡ ಬಹಳ ಮುಖ್ಯ. ಉದ್ಯೋಗದ ಉದ್ದೇಶದಿಂದ ಬರೋರಿದ್ದಾರೆ, ಶಿಕ್ಷಣದ ಉದ್ದೇಶದಿಂದ ಬರೋರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಆಫ್ರಿಕನ್ ಕಂಟ್ರಿಗಳಿಂದ. ಮತ್ತು ನಮ್ಮವರು ಅಲ್ಲಿ ನೆಲೆಸಿದವರಿದ್ದಾರೆ. ಆಫ್ರಿಕಾ ರಾಷ್ಟ್ರಗಳಲ್ಲಿ ವ್ಯಾಪಾರ, ವ್ಯವಹಾರ, ಉದ್ಯೋಗ ಅಂತ ಅಲ್ಲಿ ನೆಲೆಸಿದವರಿದ್ದಾರೆ. ಅಂಥವರು ಬಂದಾಗ, ಅಂಥ ದೇಶಗಳಿಂದ ಬಂದಾಗ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಮುನ್ನೆಚ್ಚರಿಕಾ ಕ್ರಮವನ್ನು, ಗೈಡ್ಲೈನ್ಸನ್ನು ರಾಜ್ಯ ಸರ್ಕಾರವೂ ಕೂಡ ರಿಲೀಸ್ ಮಾಡಿದೆ, ಫಾಲೋ ಮಾಡ್ತಾ ಇದೆ. ಇದರ ಮಧ್ಯೆ ಇನ್ನೊಂದು ಅಪ್ಡೇಟ್ ಇದು. ರೋಗಗಳಿಗೆ ಸಂಬಂಧಿಸಿದಂತೆ, ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಎಬೋಲಾ ಜೊತೆಗೆ ಸಿಂಗಾಪುರದಲ್ಲಿ ಕೊರೋನಾ ಕೇಸುಗಳು ಸ್ಪೈಕ್ ಆಗ್ತಾ ಇದೆ, ಉಲ್ಬಣಗೊಳ್ತಾ ಇದೆ. 12,700 ಕೇಸುಗಳು ದಾಖಲಾಗಿದೆ. 1 ವಾರದ ಅಂತರದಲ್ಲಿ 8,000 ಕೇಸುಗಳು. ಏಕಾಏಕಿ 59% ಹೆಚ್ಚಾಗಿದೆಯಂತೆ ಕೊರೋನಾ ಕೇಸುಗಳು. ಸಿಂಗಾಪುರ ಹೇಳ್ತಾ ಇದೆ ಪರಿಸ್ಥಿತಿ ಕೈ ಮೀರಿಲ್ಲ, ಮ್ಯಾನೇಜೇಬಲ್ ಅಂತ. ಈ ಹಂತಕ್ಕೆ ಮ್ಯಾನೇಜೇಬಲ್. ಯಾವುದೇ ಸಾವುಗಳು ಕೂಡ ವರದಿಯಾಗಿಲ್ಲ. ಬಟ್ ಎಬೋಲಾದಲ್ಲಿ ಸಾವುಗಳು ವರದಿಯಾಗಿದೆ. ಕಾಂಗೋ 1ರಲ್ಲೇ 80 ಜನ ಮೃತಪಟ್ಟಿದ್ದಾರೆ. ಆತಂಕಕಾರಿ ಅಂತಂದ್ರೆ, ವೈದ್ಯರು ಹೇಳ್ತಾರೆ ಎಬೋಲಾ ಎಲ್ಲಾದರೂ ಕಾಣಿಸಿಕೊಂಡ್ರೆ ಅದರಲ್ಲಿ ಡೆತ್ ರೇಟು 50ರಿಂದ 90% ಇದೆ ಅಂತ. ಆಫ್ರಿಕಾದಲ್ಲಿ ಇರಬಹುದದು. ಅಲ್ಲಿನ ಹೆಲ್ತ್ ಫೆಸಿಲಿಟಿ ಬಹಳ, ನಮಗೆ ಕಂಪೇರ್ ಮಾಡಿದರೆ ಬಹಳ ಕಡಿಮೆ ಇದೆ. ಆ ಕಾರಣಕ್ಕಾಗಿಯೋ ಗೊತ್ತಿಲ್ಲ, ಬಟ್ ಎಕ್ಸ್ಪರ್ಟ್ ಹೇಳ್ತಾರೆ 50ರಿಂದ 90% ಅಂತಂದ್ರೆ 10 ಜನಕ್ಕೆ ಎಬೋಲಾ ಪಾಸಿಟಿವ್ ಬಂತು ಅಂತಂದ್ರೆ ಅದರಲ್ಲಿ ಬದುಕೋದು 50% ಅಂತಂದ್ರೆ 5 ಜನ, 90% ಅಂತಂದ್ರೆ ಒಬ್ರು ಮಾತ್ರ ಅಂತ. ಸೊ ಸೀರಿಯಸ್ ಇದೆ, ಅಪಾಯಕಾರಿ ಇದೆ ಈ ಸೋಂಕು ಅಂತ. ಸೊ ಮುನ್ನೆಚ್ಚರಿಕಾ ಕ್ರಮವನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ. ಸೊ ಮಾತನಾಡೋಣ, ಏನಿದು ಎಬೋಲಾ, ಮುನ್ನೆಚ್ಚರಿಕೆ ಯಾವ ರೀತಿ, ಸಿಂಪ್ಟಮ್ಸ್ ಏನಿರುತ್ತೆ, ಸರ್ಕಾರ ಏನು ಮುನ್ನೆಚ್ಚರಿಕೆಯನ್ನು ಇದಕ್ಕಿಂತ ಹೆಚ್ಚುವರಿಯಾಗಿ ತೆಗೆದುಕೊಳ್ಳಬೇಕು, ಇದೆಲ್ಲದರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಪ್ರಮುಖವಾಗಿ ಔಷಧ ವಿಜ್ಞಾನಿ ಡಾಕ್ಟರ್ ಹೃಷಿಕೇಶ್ ದಾಮ್ಲೆ ಜೊತೆಗಿದ್ದಾರೆ. ದಾಮ್ಲೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಡಾಕ್ಟರ್ ಪವನ್, ಪ್ರೊಫೆಸರ್ ಇನ್ ಮೆಡಿಸಿನ್, ತಜ್ಞ ವೈದ್ಯರು. ಡಾಕ್ಟರ್ ಪವನ್ ಅವರೇ ನಮಸ್ಕಾರ. ನಮಸ್ಕಾರ.
ನಮಸ್ತೆ, ನಾನು ದಾಮಲೇಶ್ವರಿಂದಲೇ ಶುರು ಮಾಡ್ತೀನಿ. ಎಷ್ಟು ಸೀರಿಯಸ್ ಇದು? ಇದು ಎಚ್ಚರಿಕೆಯ ಗಂಟೆನಾ, ಅಲಾರ್ಮಿಂಗ್ ಸಿಚುವೇಶನ್ನ, ಹೆಂಗೆ ಇದು? ಭಾರತಕ್ಕೆ ಅಲಾರ್ಮಿಂಗ್ ಸಿಚುವೇಶನ್ ಅಲ್ಲ. ಯಾಕಂದರೆ ಟೋಟಲ್ ಭಾರತ ದೇಶ ಮತ್ತು ಆಫ್ರಿಕಾದ ನಡುವೆ ಸುಮಾರು 3 ಲಕ್ಷ ಜನ ಟ್ರಾವೆಲ್ ಮಾಡ್ತಾರೆ ವರ್ಷಕ್ಕೆ. ಅದರಲ್ಲಿ ಬೆಂಗಳೂರಿಂದ 10% ಅಂದ್ಕೊಂಡು 30,000 ಜನ ಅಂದರೆ ತುಂಬ ಕಮ್ಮಿ, 10% ಇರಲ್ಲ ಭಾರತದಿಂದ. ಎರಡನೇದು ಎಬೋಲಾ ಮತ್ತು ಕೊರೋನಾ, ಈ 2 ವೈರಸನ್ನು ಕಂಪೇರ್ ಮಾಡೋ ಹಾಗಿಲ್ಲ. ಕೊರೋನಾ ಇದು ನಾವು ಉಸಿರಾಡೋದ್ರಿಂದ ಸ್ಪ್ರೆಡ್ ಆಗ್ಬೋದಾಗಿತ್ತು. ಎಬೋಲಾ ಆ ರೀತಿ ಅಲ್ಲ, ಡೈರೆಕ್ಟ್ ಮನುಷ್ಯನ ಈ ಇನ್ಫೆಕ್ಷನ್ ಆಗಿರುವಂಥ ಮನುಷ್ಯನ ಫ್ಲೂಯಿಡ್ಸ್ ಮುಟ್ಟಿದರೆ ಮಾತ್ರ ನಿಮಗೆ ಬರೋಕ್ಕೆ ಸಾಧ್ಯ. ಸೊ ಯೂಶ್ವಲಿ 3 ಥರದ ಜನರು ಅಲ್ಲಿ ಇನ್ಫೆಕ್ಷನ್ಗೆ ಒಳಗಾಡ್ತಾರೆ. ಒಂದು ವೈದ್ಯಕೀಯ ನರ್ಸಿಂಗ್ ಅಸಿಸ್ಟೆಂಟ್ಸು, ಯಾರು ಎಬೋಲಾ ವೈರಸ್ ಇರುವಂಥ ಕಾಯಿಲೆ ಇರುವವರನ್ನು, ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಎಬೋಲಾ ವೈರಸ್ ಬಂದರೆ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಪ್ ಟು 20 ಡೇಸ್ ಇರುತ್ತೆ. ಅಂದರೆ ಫಸ್ಟ್ 20 ಡೇಸ್ವರೆಗೆ ಗೊತ್ತಾಗದೇ ಇರಬಹುದು. ಆವಾಗ ಅವರನ್ನು ಸಂಪರ್ಕಿಸಿ ಅವರಿಗೆ ಶುಶ್ರೂಷೆ ಮಾಡುವಂಥವ್ರು. 2 ಅವರನ್ನು ಶುಶ್ರೂಷೆ ಮಾಡುವಂಥ ಮನೆಯವರು. 3ನೇದು ಕಾಂಗೋ ದೇಶ ಅಂತ ಹೇಳಿದ್ರೆ ಬಹಳ ಸುಂದರವಾದ ದೇಶ ಆ್ಯಕ್ಚುಲಿ. ಸಂಪನ್ಮೂಲಗಳು ಬಹಳ ಇವೆ ಅಂಥ ದೇಶದಲ್ಲಿ. ಆದರೆ ಯಾವಾಗಲೂ ಯುದ್ಧ ಇರೋದ್ರಿಂದ ಅಂತರ್ಯುದ್ಧ. ಸೊ ಅಂತರ್ಯುದ್ಧ ಇರೋದ್ರಿಂದ ಎಲ್ಲರೂ ಜೊತೆಗೆ ಇರ್ತಾರೆ. ಜೊತೆಗೆ ಅದು ಸ್ವಲ್ಪ ಕಷ್ಟ, ನಮಗೆ ಯೋಚನೆ ಮಾಡೋದೇ ಕಷ್ಟ. ಬೆಂಗಳೂರಂಥ ನಮ್ಮ ಕರ್ನಾಟಕದಂಥ ರಾಜ್ಯದಲ್ಲಿ ಇರುವವರಿಗೆ ಸ್ವಲ್ಪ ಯೋಚನೆ ಮಾಡೋದು ಕಷ್ಟ. ಸೊ ಅಲ್ಲಿ ಅದು ಸ್ಪ್ರೆಡ್ ಆಗುತ್ತೆ ಅವರು ಜೊತೆಗೆ ಇರೋದ್ರಿಂದ. ಸೊ ಬಟ್ ನಾವು ಏನು ಯೋಚನೆ ಮಾಡುವಂಗಿಲ್ಲ. ಭಾರತ ದೇಶ ಅದರ ಬಗ್ಗೆ ಯಾವಾಗಲೂ ಮುಂಚೆ ನಾವು ತಯಾರು ಮಾಡಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್, ದರ್ ಇಸ್ ನೋ ಡೌಟ್. ಬಟ್ ಈಗ ನಾವು ಯೋಚನೆ ಮಾಡುವಂಥ ಅಗತ್ಯ ಏನೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.